ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, SSLC ಪೂರ್ವ ಸಿದ್ಧತಾ ಪರೀಕ್ಷೆ 2, ಪರೀಕ್ಷೆ 3 ಮತ್ತು ವಾರ್ಷಿಕ ಪರೀಕ್ಷೆಗೆ ಬೇಕಾಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಣಿತದಲ್ಲಿ ನಾವು ನಿಮಗೆ ಸ್ಕೋರಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀವಿ, ಗೈಡ್ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನೋಡ್ಕೊಂಡೋಗಿ ಒಳ್ಳೆಯ ಅಂಕಗಳು ಸಿಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಶುರು ಮಾಡೋಣ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಕನ್ನಡದಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹಿಂದಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ, SSಲ್ಲಿ ಪೋಸ್ಟ್ ಮಾಡಿದ್ದೀನಿ, ಇವಾಗ ಮ್ಯಾಥ್ಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಂಗ್ಲೀಷ್ ಮತ್ತು ಸೈನ್ಸಲ್ಲಿ ಬೇಗನೆ ಕೂಡ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಡೆ ತನಕ ನೋಡಿ, ಹೇಳಿರ್ತಕ್ಕಂಥ ಒಂದೊಂದು ಪಾಯಿಂಟನ್ನು ನೀವು ಕಲ್ತ್ಕೊಂಡ್ರೆ ಖಂಡಿತವಾಗಿ ಸ್ಕೋರ್ ಆಗ್ತದೆ. ಫಸ್ಟ್ ಏನಪ್ಪ ಅಂತಂದರೆ, ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ವ್ಯಕ್ತಪಡಿಸುವುದು ಅಂತ ಕೇಳಿದ್ದಾರೆ. ಸೊ ಇದು 1 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕ. 140ನ ಅತಿ ಚಿಕ್ಕ ಸಂಖ್ಯೆಯಿಂದ ವಿಭಾಗಿಸ್ತಾ ಹೋಗಿ ಅಪವರ್ತನಗಳನ್ನು ಕಂಡಿಡಿರಿ. 2 7 14, 0 0, 2 3 6, 1 ಉಳಿತು 5, ಎಸ್ 35 ಆಯ್ತು, 5 3 35, 7ಕ್ಕೆ 7 ಆಯಿತು. ಸೊ ಏನು ಸಿಕ್ಕಿತಪ್ಪ ಅಂದ್ರೆ 2 2 5 7 ಅಂತ ಸಿಕ್ಕಿತು. ಸೊ ಇದನ್ನು ಹೀಗೂ ಬರಿತೀವಿ, 140ನ್ನು ಅವಿಭಾಜ್ಯ ಅಪವರ್ತನಗಳಲ್ಲಿ 2ರ ಘಾತ 2 5 ಗುಣಿಸು 7. ಸೊ ಇದು ಅವಿಭಾಜ್ಯ ಅಪವರ್ತನಗಳ ಮೂಲಕ ವ್ಯಕ್ತಪಡಿಸೋದು. ಓಕೆನಾ? ಸೊ ಇದು ಕಲಿಬೇಕು. ಎರಡನೇದು ಮಸ ಕಂಡುಹಿಡಿಯೋದನ್ನು ಕಲಿಬೇಕು. ಇಟ್ಸ್ ಅ ವೆರಿ ಈಸಿ. ಥರ್ಡ್ ಒನ್ ಏನಪ್ಪ ಅಂತಂದರೆ ಲಸ ಕಂಡುಹಿಡಿಯೋದನ್ನು ಗೊತ್ತಿರಬೇಕು. ಸೊ ಮಸ ಲಸ ಅವಿಭಾಜ್ಯ ಅಪವರ್ತನಗಳನ್ನ ಚೆನ್ನಾಗಿ ಕಲ್ಕೊಂಡು ಹೋದರೆ ಡೆಫಿನೆಟಾಗಿ 1 ಮಾರ್ಕ್ಸು. ಇವೇ ಪ್ರಶ್ನೆಗಳು ನಿಮಗೆ 3 ಅಂಕಕ್ಕೂ ಕೂಡ ಸಿಗ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ನಿಮಗೆ ಭಾಳ ಮೋಸ್ಟಾಗಿ ಬರ್ತಕ್ಕಂಥ ಪ್ರಶ್ನೆ. ಇದು ಭಾಳ ಸರಿನೂ ಕೂಡ ಕೇಳಿದ್ದಾರೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅನ್ನೋದನ್ನು ಕಲ್ಕೊಡ್ರಿ. ಸೊ ಪ್ರಿಪ್ರೇಟ್ರಿ 2 ಆಗಿರ್ಬೋದು, 3 ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು 1ನೇ ಪಾಠದ ಒಂದು ವಾಸ್ತವ ಸಂಖ್ಯೆಗಳಿನ ಒಂದು ಡೆಫಿನೇಷನ್. ಏನು? ಅಂಕಗಣಿತದ ಮೂಲ ಪ್ರಮೇಯ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನು ಇದು 3 ಅಂಕದ ಪ್ರಶ್ನೆ ಇದೆ. ಸೊ ಹೇಗಿದೆ ನೋಡಿ, ಇಲ್ಲಿ ಮಸ ಮತ್ತು ಲಸ ಕಂಡುಹಿಡಬೇಕು. 336 ಮತ್ತು 54 ಈ ಪೂರ್ಣಾಂಕಗಳ ಲಸ ಮತ್ತು ಮಸ ಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿರಿ. ಓಕೆನಾ? ಮಸ ಗುಣಿಸು ಲಸ = ಆ 2 ಪೂರ್ಣಾಂಕಗಳ ಗುಣಲಬ್ಧ ಅಂತ ತಾಳೆ ನೋಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ ನಾವಂದರೆ ಲಸವನ್ನು ನೋಡೋಣ. ಸೊ 336ನ ಅತಿ ಚಿಕ್ಕ ಸಂಖ್ಯೆ ವಿಭಾಗಿಸ್ತಾ ಹೋದರೆ ಈ ಥರನಾಗಿ ಬರ್ತದೆ. ಓಕೆನಾ? ಆಮೇಲೆ 54ನ್ನು ನಾವು ಅಪವರ್ತನ ಮಾಡಿದರೆ 2 ಗುಣಿಸು 3 ಗುಣಿಸು 3 ಗುಣಿಸು 3 ಬರ್ತದೆ. ಇನ್ನು ಫಸ್ಟ್ ನಾವು ಲಸ ನೋಡೋಣ. ಸೊ ಲಸ ಕಂಡುಹಿಡಿದಾಗ ಏನಾಯ್ತಪ್ಪ ಅಂತಂದ್ರೆ ಈ ಥರನಾಗಿರ್ತಕ್ಕಂಥದ್ದು ಬಂತು 336 ಮತ್ತು 54. ಸೊ ಎರಡರದ್ದು ನೋಡಿ, ಸೊ ಎರಡರದ್ದು ಬರ್ಕೊಂಡು ಹೋಗ್ರಿ. ಸೊ ಎರಡರದ್ದು ಬರ್ತಾ ಹೋತಂದರೆ 336 ಮತ್ತು 54ರ ಲಸ 3024 ಬತ್ತು. ಇನ್ನು 336 ಮತ್ತು 54ರ ಲಸ ಎಷ್ಟಾಗ್ತದೆ? 2 ಗುಣಿಸು 3 6 ಆಗ್ತದೆ. ಅಂದ್ರೆ ಟೋಟಲಿ ಮಸ ಇಂಟು ಲಸ ಇದೆ. ಎಷ್ಟಿದೆ? 336 ಮತ್ತು 54. ಅವೆರಡನ್ನು ಗುಣಿಸ್ರಿ. ಫಸ್ಟ್ 18144 ಬರ್ತದೆ. ಎ ಅಂದರೆ ಎಷ್ಟು ಬತ್ತು? ಲಸ 3024 ಬಂದೈತಿ. ಬಿ ಮಸ ಎಷ್ಟು ಬತ್ತು? 6 ಬತ್ತು. ಎರಡನ್ನು ಗುಣಿಸ್ರಿ. ಎಷ್ಟಾಯಿತು? 18144 ಬತ್ತು. ಸೊ ಎಡಭಾಗ ಬಲಭಾಗ ಎರಡೂ ಸೇಮ್ ಇದೆ. ಸೊ ತಾಳೆ ನೋಡಿದ್ದೀವಿ ಅಂತಕ್ಕಂಥದ್ದಿತ್ತು. ಇದು 3 ಅಂಕಗಳಿಗೆ ಬರ್ತಕ್ಕಂಥ ಲೆಕ್ಕ. ಎಷ್ಟು? 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಲೆಕ್ಕ. ಈ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಲಸ ಗುಣಿಸು ಮಸ = ಆ ಒಂದು ಪೂರ್ಣಾಂಕಗಳ ಗುಣಲಬ್ಧ. ಸೊ ಓಕೆನಾ? ಇಲ್ಲಿದೆ ನೋಡಿ, ಮಸ ಇಂಟು ಲಸ = a ಇಂಟು ಬಿ. ಸೊ ಇದು ನಿಮ್ಮ ಆಲ್ರೆಡಿ ಟೆಕ್ಸ್ಟ್ ಬುಕ್ನಲ್ಲದ. ಚೆನ್ನಾಗಿ 3 ಅಂಕದ ಲೆಕ್ಕವನ್ನು ಕಲ್ಕೊಂಡು ಹೋಗಿ. ಇನ್ನು ನೋಡೋಣ 2 ಅಂಕದಲ್ಲಿ ಕೇಳ್ತಕ್ಕಂಥ 2 + ರೂಟ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಇದನ್ನು ನೋಡಿರ್ಬೋದು. ಇದು ನಿಮ್ಮ ಪ್ರಿಪ್ರೇಟ್ರಿ 1ನಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಓಕೆನಾ? ಇಲ್ಲಿ ಇಷ್ಟೇ ಕಲಿತು ಹೋಗ್ಕೊಂಡು ಹೋಗೋದದ. 2 + ರೂಟ್ 3 + 5, ರೂಟ್ 5 - 5, 6 + ರೂಟ್ 2, 5 - ರೂಟ್ 3, 3 + 2 ರೂಟ್ 5. ನಿಮಗೆ ಏನಾದರೂ 2 ಅಂಕದಲ್ಲಿ ಕೇಳಿದರೆ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಇವನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇಲ್ಲಿಂದ ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥ ಲೆಕ್ಕ ಬರ್ತದೆ. ಸೊ ನೋಡೋಣ ಯಾವ ಥರನಾಗಿ ಬಿಡಿಸ್ಬೇಕು ಅಂತಕ್ಕಂಥದ್ದು. ಫಸ್ಟ್ ಬರ್ಕೊಡ್ರಿ. 2 + ರೂಟ್ 5 = a/b. ಇಲ್ಲಿ a ಮತ್ತು b ನ ಸಹ ಅವಿಭಾಜ್ಯ ಸಂಖ್ಯೆಗಳು. b is not equal to 0. ರೂಟ್ 5 = a/b - 2. ರೂಟ್ 5 = a - 2b/b. ಇಲ್ಲಿ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ a - 2b/b ಒಂದು ಭಾಗಲಬ್ಧ ಸಂಖ್ಯೆ ಆಗದ.
ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. 2 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 2 + √5 ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನಾವೇನು ಮಾಡ್ಬೋದು, ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬೋದು. ಸೊ ಈ ತನಾಗಿರ್ತಕ್ಕಂಥ ನೀವು ಇಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ 2 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಇನ್ನು ಆ ಲೆಕ್ಕ ಬರಲಿಲ್ಲ ಅಂದರೆ ಈ ಲೆಕ್ಕ ಆದರೂ ಫಿಕ್ಸ್ ಆಗಿ ಬರ್ತದೆ. ಇಲ್ಲಿ ಒಟ್ಟು 3 ಲೆಕ್ಕ ಇದ್ದಾವೆ, √3, √2, √5. ಅವು ಬರಲಿಲ್ಲ ಅಂತಂದರೆ ಇದಾದರೂ ನಿಮಗೆ ಫಿಕ್ಸ್ ಆಗಿ ನಿಮ್ಮ ಪೇಪರ್ಲಿ ಬರ್ತಕ್ಕಂಥ ಲೆಕ್ಕ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದೇನಿತ್ತು? ಎಸ್. ಸೊ ಫಸ್ಟ್ ಏನಾಗಿದೆ, √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಬರ್ಕೋಬೇಕು. ಇಲ್ಲಿ √3 = a/b. a ಮತ್ತು b ನ ಸಹ ಅವಿಭಾಜ್ಯ ಸಂಖ್ಯೆಗಳು b is not equal to 0. 3 = a² / b². 3b² = a². 3 ಇದು ಒಂದು a² ಅನ್ನು ಭಾಗಿಸ್ತದೆ. ಹಾಗಾದ್ರೆ 3 a ಅನ್ನು ಭಾಗಿಸ್ತದೆ. ಆದ್ದರಿಂದ 3 ಮತ್ತು a ಯ ಅಪವರ್ತನ ಆಗದ. a = 3k ಆಗಿರಲಿ. a² = 9k². ಇಲ್ಲಿ 3b² = 9k². 3, b² ಅನ್ನು ಭಾಗಿಸ್ತದೆ. 3b ಅನ್ನು ಭಾಗಿಸ್ತದೆ. ಆದ್ದರಿಂದ 3 ಮತ್ತು b ನ ಅಪವರ್ತನ ಆಗದ. 3 ಇದು a ಮತ್ತು b ನ ಸಾಮಾನ್ಯ ಅಪವರ್ತನ ಆಗದ. ಇದು ನಮ್ಮ ಊಹೆಗೆ ವಿರುದ್ಧ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನು ನಾವು ಬರೆದ್ರೆ ಉತ್ತರ ಕೊಡ್ತಾರೆ. 3 ಲೆಕ್ಕ ಬಿಡಿಸ್ಕೊಂಡು ಹೋಗ್ರಿ. √3, √2, √5, √7 ಒಂದು ಬರ್ತದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಏನಿಲ್ಲ. ಸೊ ಇಷ್ಟು 3 ಕಲ್ಕೊಂಡ್ರೆ ನೀವು ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ನೋಡ್ಕೊಂಡು ಹೋಗ್ತೀರಿ. ಎಸ್. ಸೊ ಮುಂದೆ ಹೋಗೋಣ. ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಲೆಕ್ಕ. ಓಕೆನಾ? ಒಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಕಲ್ಕೊಂಡೋಗಿ. ಫಸ್ಟ್ ಬರ್ಕೊಡ್ರಿ ಕೊಟ್ಟ ಸಮೀಕರಣ 2x + y = 10, x - y = 2. ಸೊ ಫಸ್ಟ್ ಏನು ಮಾಡಬೇಕು, x ಹೋಗ್ತದೆ. ಎಷ್ಟು ಉಳಿತು? 2x, 3x ಆಯಿತು. 10ರಲ್ಲಿ 2 ಕೂಡಿಸಿದರೆ 2. x ಬೆಲೆ ಕಂಡುಹಿಡಿದಾಗ 12/3 ಅಂದರೆ ಎಕ್ಸ್ನ ಬೆಲೆ ಎಷ್ಟಾಯಿತು? 4 ಆಯಿತು. ಇದೇ 4ನ್ನು ನಾವೇನು ಮಾಡಬೇಕು, ಸಮೀಕರಣ 1ರಲ್ಲಿ ತುಂಬಬೇಕು. ಸಮೀಕರಣ 1 ಏನದ? 2x + y = 10. x ಬೆಲೆ ತುಂಬ್ರಿ. 2 × 4 + y = 10. 2 × 4 = 8 + y = 10. y ಈ ಕಡೆ ತೊಗೊಂಡ್ರೆ 10 - 8, y ಬೆಲೆ 2, x ಬೆಲೆ 4, y ಬೆಲೆ 2 ಅಂತ ಬರೆದ್ರೆ ಸೊ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಸ್ವಲ್ಪ LBIದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ 2 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಕೊಡ್ತದೆ. ಒಟ್ಟು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ತಲೆ ಕೆಡಿಸ್ಕೊಳ್ಬೇಕು, ಸ್ವಲ್ಪ ಪ್ರಿಪೇರ್ ಮಾಡಲೇಬೇಕು. ಇನ್ನು ಮುಂದಿನ ಲೆಕ್ಕ ಏನಪ್ಪ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಒಂದು ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಇದು ಕೂಡ ನಿಮಗೆ 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಸೊ ಹೇಗಿದೆ ನೋಡಿ, ಲೆಕ್ಕ ಹೇಗೆ ಕೊಡ್ತಾರೆ? p of x = 6x² - 3 - 7x. ಇದರ ಬಹುಪದೋಕ್ತಿಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಾವೇನು ಬರ್ಕೊಳ್ಳೋಣ, ಫಸ್ಟ್ 6x² - 3 - 7x ಅದ. 7x ಈ ಕಡೆ ತೊಗೊಳ್ರಿ. ಆವಾಗ ಏನಾಗ್ತದೆ? 6x² - 7x - 3. ಅವಾಗ ಇಲ್ಲಿ ಏನು ಮಾಡ್ಬೇಕಂತಂದ್ರೆ 2x - 3 ಅನ್ನೋದನ್ನು ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ ಈ 7ಅನ್ನು ಏನು ಮಾಡೋದು, 9ಅನ್ನು -9 2 ಮಾಡಿದಾಗ -7 ಬರ್ತದೆ. ಸೊ ಅದಕ್ಕನ್ನು ಹೊಡ್ಕೊಳ್ಳೋದು. ಆವಾಗ 6x² - 9x + 2x - 3. ಆವಾಗ 2x - 3 ಕಾಮನ್ ತೊಗೊಳ್ರಿ. 3x ಇಂದ ಬ್ರಾಕೆಟ್ 2x - 3 + 1 2x - 3. ಆವಾಗ p of x = 2x - 3 3x + 1 ಬರ್ತದೆ. 2x - 3 = 0. 3x + 1 = 0. x ಬೆಲೆ 3/2, x ಬೆಲೆ -1/3 ಬರ್ತದೆ. ಇದು ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ನಿಮಗೆ ಕಠಿಣ ಅನಿಸಿದರೆ ಕಲ್ಕೊಡ್ರಿ. ಸೊ ಭಾಳ ಈಸಿ ಇರ್ತದೆ. ಒಟ್ಟೆ 2 ಮಾರ್ಕ್ಸ್ ನಿಮಗೆ ಗ್ಯಾರಂಟಿಯಾಗಿ ಬರ್ತಕ್ಕಂಥ ಲೆಕ್ಕ. ಸ್ವಲ್ಪ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಕಾಮನ್ ಆಗಿ ತಗೊಳ್ತಕ್ಕದ್ದನ್ನು ಇಲ್ಲಿ ಕಲಿಕೊಳ್ಬೇಕು. ಇದು ಒಂದು ಇಲ್ಲಿ ನಿಮಗೆ ಕನ್ಫ್ಯೂಷನ್ ಅದ, ಅಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡ್ತಕ್ಕಂಥ ಲೆಕ್ಕ ಆಗಬೇಕು. ಇನ್ನು ಮುಂದೆ ಹೋಗೋಣ. ಭಾಳ ಮೋಸ್ಟಾಗಿ ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ. ಒಂದು ನಿಮಗೆ ಬಹುಪದೋಕ್ತಿ ಕೊಡ್ತಾರೆ. ಇಲ್ಲಿ ಬಹುಪದೋಕ್ತಿ ಅದ p of x = x ಇಂದ ಬ್ರಾಕೆಟ್ x² + 2x + 3x - 5. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಬರೀರಿ ಅಂತ ಕೇಳ್ತಾರೆ. ಮಹತ್ತಮ ಅಂದರೆ ನೆನಪಿಟ್ಕೊಡ್ರಿ, ದೊಡ್ಡ. ಕೊಟ್ಟ ಬಹುಪದೋಕ್ತಿಯಲ್ಲಿ ಘಾತ ಅಂದರೆ ಮೇಲಿರ್ತಕ್ಕಂಥ ಸಂಖ್ಯೆ ಯಾವುದು ದೊಡ್ಡದೈತಂತ ಅದ ಮಹತ್ತಮ ಆಗಿರ್ತದೆ. ಇಲ್ಲಿ 2 ಅದ, ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ 1 ಇರ್ತದೆ, ಇಲ್ಲಿ ಏನಿರಲಿಲ್ಲ ಅಂದ್ರೆ 1 ಇರ್ತದೆ. ಸೊ 2 ಅದ. ಸೊ ಡಿಗ್ರಿ ಏನಾಯ್ತಿದು 2 ಅಂತ ನಾವೇನು ಮಾಡ್ತೀವಿ, ಬರಿತೀವಿ. ಇನ್ನು ಅದೇ ತರನಾಗಿ ಸೇಮ್ ಕೊಟ್ಟಿದ್ದಾರೆ. ಎಷ್ಟದ? p of x = x² - 5x + 6 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಶೂನ್ಯತೆಗಳ ಮೊತ್ತ ಎಷ್ಟಾಗ್ತದಪ್ಪ ಅಂದ್ರೆ 5 is the right answer. ಮುಂದಿನ ಪ್ರಶ್ನೆ,
ಎಸ್ ಬಹುಪದೋಕ್ತಿಯ ಗುಣಲಬ್ಧಗಳನ್ನು ಕೇಳ್ತಾರೆ. ಇವೆಲ್ಲ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಲೆಕ್ಕಗಳು. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಏನು ಲೆಕ್ಕ ಇದೆ? ಪಿ ಆಫ್ ಎಕ್ಸ್ ಇಜ್ಕೊಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅದ. ಇದ್ರ ಗುಣಲಬ್ಧ ಕಂಡುಹಿಡಿದಾಗ ಎಷ್ಟಾಗ್ತದೆ? 7 ಅಂತಕ್ಕಂಥದ್ದು ಉತ್ತರ ನಿಮ್ಮದು ಬರಬೇಕು. ಇನ್ನು ಮುಂದೆ ಶೋಧಕದ ಲೆಕ್ಕ ಇರ್ತದೆ. ಸೊ ಏನಿದೆ ಶೋಧಕ? 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಜ್ಕೊಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿರಿ, ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಕೇಳಿದ್ದಾರೆ. ಬರ್ಕೊಡ್ರಿ ಸಮೀಕರಣ. 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಜ್ಕೊಲ್ ಟು 0. ಇಲ್ಲಿ a 2 ಆಗಿರಲಿ, b ಮೈನಸ್ 5 ಆಗಿರಲಿ, c 3 ಆಗಿರಲಿ. ಸೂತ್ರ ಏನದ? ಡೆಲ್ಟಾ ಇಸ್ಕೊಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಬೆಲೆಗಳನ್ನು ತುಂಬ್ರಿ. -5 ಮೈನಸ್ 4 ಗುಣಿಸು 2 ಗುಣಿಸು 3. ಅವಾಗೇನಾಗ್ತದೆ? 25 ಮೈನಸ್ 24 1 ಗ್ರೇಟರ್ ದ್ಯಾನ್ 0 ಆಗ್ತದೆ. ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗ್ತದೆ. ಭಾಳ ಈಸಿ ಲೆಕ್ಕದ. ಸೊ ಶೋಧಕವನ್ನು ಕಂಡುಹಿಡಿತಕ್ಕಂಥದ್ದು ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ 4ac ಬಾಹೆಟ್ ಹಾಕ್ರಿ. ಕೊಟ್ಟಿರ್ತಕ್ಕಂಥದ್ರಲ್ಲಿ ಎ ಬಿ ಸಿ ಗುರುತಿಸ್ಕೊಡ್ರಿ. ಗುಣಿಸು ಭಾಗಿಸು ಕೂಡಿಸು ಅದ. ಅಷ್ಟು ಮಾಡಿದ್ರೆ ಆರಾಮಾಗಿ ನಿಮ್ಗೆ ಅಂಕಗಳನ್ನು ಕೊಡ್ತಾರೆ. ಒಟ್ಟ ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಸ್, ಇನ್ನು ಪ್ರತಿ ಸಾರಿ ಕೇಳ್ತಕ್ಕಂಥ ಒಂದು ವೃತ್ತದ ಮೇಲಿನ 2 ಪ್ರಮೇಯ. ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮನೆ ಅಂತ ಸಾಧಿಸಿ ಅಂತ ಕೇಳಿದರೆ ಪ್ರಿಪ್ರೇಟ್ರಿ 1ಗೆ ಕೇಳಿದ್ದಾರೆ. ಪ್ರಿಪ್ರೇಟ್ರಿ 2ಗೆ ಬರ್ತಕ್ಕಂಥದ್ದು ಡೌಟು, ಬಟ್ 2 ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ಬೋದು. ಫಸ್ಟ್ ದತ್ತ ಬರ್ಕೊಡ್ರಿ. ಓ ಕೇಂದ್ರದ ವೃತ್ತಕ್ಕೆ ಪಿ ಕ್ಯೂ ಇಸ್ಕೊಲ್ ಟು ಪಿ ಆರ್ಗಳು ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳೇ ಆಗಿದ್ದಾವೆ. ಏನು ರಚನೆ ಮಾಡ್ಕೋಬೇಕು? ಒ ಪಿ, ಒ ಕ್ಯೂ ಮತ್ತು ಒ ಆರ್ಗಳನ್ನು ಸೇರಿಸಬೇಕು. ಸಾಧನೆ ಏನು ಮಾಡಬೇಕು? ತ್ರಿಭುಜ ಒ ಕ್ಯೂ ಪಿ ಮತ್ತು ತ್ರಿಭುಜ ಒ ಆರ್ ಪಿಗಳಲ್ಲಿ ಒ ಕ್ಯೂ ಇಜ್ಕೊಲ್ ಟು ಒ ಆರ್ ಇವೆರಡು ಒಂದೇ ವೃತ್ತದ ತ್ರಿಜ್ಯ. ಒ ಪಿ ಇಜ್ಕೊಲ್ ಟು ಒ ಪಿ ಇವೆರಡು ಸಾಮಾನ್ಯ ಬಾಹು. ಆವಾಗ ಕೋನ ಒ ಕ್ಯೂ ಪಿ ಇಜ್ಕೊಲ್ ಟು ಕೋನ ಒ ಆರ್ ಪಿ 90 ಡಿಗ್ರಿ. ಆವಾಗ ಕೋನ ಒ ಕ್ಯೂ ಪಿ ಇಲ್ಲಿ ಸರ್ವಸಮ ತ್ರಿಭುಜ ಒ ಆರ್ ಪಿ. ಸೊ ಆವಾಗ ಪಿ ಕ್ಯೂ ಇಜ್ಕೊಲ್ ಟು ಪಿ ಆರ್ ಅನ್ನೋದನ್ನಾಯಿತು. ಇದೇ ನಾವು ಚಿತ್ರದಲ್ಲಿ ತೋರಿಸಿದ್ದೀವಿ. 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಮೇಯಗಳನ್ನು ಬಾಹೆಟ್ ಮಾಡಲೇಬೇಕು. ಓಕೆ, ಅದನ್ನು ಮಾತ್ರ ಬೇರೆ ಕೆಲಸನೇ ಇಲ್ಲ. ಈ ಸರಿ ನಿಮಗೆ ಪ್ರಿಪ್ರೇಟ್ರಿ 2ಗೆ ಇದು ಚೆನ್ನಾಗಿ ಬರ್ತದೆ. ಸ್ವಲ್ಪ ಡಿಫಿಕಲ್ಟ್ ಅದ, ಬಟ್ ಕಲ್ಕೊಂಡು ಹೋಗಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಇರ್ತದೆ ಅಂತ ನಿಮಗೆ ಪ್ರಮೇಯವನ್ನು ಸಾಧಿಸಲಿಕ್ಕೆ 3 ಮಾರ್ಕ್ಸಿಗೆ ಪ್ರಿಪ್ರೇಟ್ರಿ 2ಗೆ 28ಕ್ಕೆ ಬರ್ತದೆ. ಸೊ ಫಸ್ಟ್ ಏನು ಮಾಡಿಕೊಡ್ರಿ? ಒಂದು ಗೆರೆ ಹಾಕ್ಕೊಡ್ರಿ. XY ಸೂಚಿಸ್ರಿ. ಅದೇ ಬಿಂದುವಿನಿಂದ ಒಂದು ವೃತ್ತ ಹಾಕ್ರಿ. ಅದು ಓ ಇರಲಿ. ಪಿ ಕ್ಯೂಗಳನ್ನು ತೋರಿಸ್ರಿ. ಓಕೆನಾ? ಇಷ್ಟು ಡಯಾಗ್ರಾಮ್ ಆಯಿತು. ದತ್ತ ಏನು ಬರಿತೀರಿ? ಓ ಕೇಂದ್ರದ ವೃತ್ತಕ್ಕೆ XYಯು ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕನೇ ಆಗಿದೆ. ಏನು ಸಾಧನೆಯ ಮಾಡಬೇಕು? ಒ ಪ್ಯೂ ಲಂಬ XY ಅಂತ ಲಂಬ ಅಂತ ಸಾಧನೆ ಮಾಡಬೇಕು. ಏನು ರಚನೆ ಮಾಡ್ಕೋಬೇಕು? XYನ ಮೇಲೆ ಕ್ಯೂವನ್ನು ಗುರುತಿಸಬೇಕು. ಒ ಕ್ಯೂ ಸೇರಿಸಿ ಅದು ವೃತ್ತ ಆರ್ನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಛೇದಿಸಬೇಕು. ಏನು ಸಾಧನೆ ಮಾಡಬೇಕು? ಚಿತ್ರದಲ್ಲಿ ಒ ಆರ್ ಈಸ್ ಗ್ರೇಟರ್ ದ್ಯಾನ್ ಒ ಕ್ಯೂ, ಆದರೆ ಒ ಆರ್ ಈಜ್ಕೊಲ್ ಟು ಒ ಪಿ. ಅಂದರೆ ಒ ಪಿ ಗ್ರೇಟರ್ ದ್ಯಾನ್ ಒ ಕ್ಯೂ ಈಜ್ಕೊಲ್ ಟು ಪಿ ಅನ್ನು ಹೊರತುಪಡಿಸಿ XY ಮೇಲಿನ ಎಲ್ಲ ಬಿಂದುಗಳಿಗೂ ಅನ್ವಯವನ್ನು ಮಾಡ್ತದೆ. ಆವಾಗ XY ಮೇಲಿನ ಎಲ್ಲ ಬಿಂದುಗಳಿಗಿಂತ ಒ ಪಿ ಓ ಇಂದ ಇರುವ ಕನಿಷ್ಠ ದೂರ ಆಗದ. ಸೊ ಒ ಪಿ ಲಂಬ XY ಅನ್ನೋದನ್ನು ನಾವೇನು ಮಾಡ್ಬೋದು? ತೋರಿಸ್ಬೋದು ಅಂತ ಬರಿಬಹುದು. ಇನ್ನು ಸಮಾಂತರ ಶ್ರೇಣಿಯಲ್ಲಿ ನಿಮಗೆ ಪದಗಳ ಮೊತ್ತ ಅಂತ ಇರ್ತದೆ. ಓಕೆನಾ? ಇಲ್ಲಿ AN ಸೂತ್ರ ಮತ್ತು SN ಸೂತ್ರ. AN ಸೂತ್ರ ಏನು ಮಾಡಬೇಕು? ಪದ ಕಂಡುಹಿಡಿಯಲಿಕ್ಕೆ ಬಳಸಬೇಕು. SN ಸೂತ್ರ ಯಾವಾಗ ಬಳಸಬೇಕು? ಪದಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಬಳಸಬೇಕು. ಇಲ್ಲಿ 2 ಮಾರ್ಕ್ಸ್ ಬರ್ತದೆ. ಒಟ್ಟು ಇದನ್ನು ಬಿಡ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಕಲೀರಿ. ಒಂದು ಸಮೀಕರಣ ಕೊಡ್ತಾರೆ, ಇಲ್ಲ ಶ್ರೇಣಿ ಕೊಡ್ತಾರೆ. ಸಮೀಕರಣ ಅಲ್ಲ, 5 8 11 ಅದ. 26ನೇ ಪದವನ್ನು ಕಂಡುಹಿಡಿಬೇಕು. ಫಸ್ಟ್ ಶ್ರೇಣಿ ಬರ್ಕೋರಿ. 5 8 11. ಮೊದಲ ಪದ A 5 ಅದ. 8ರಲ್ಲಿ 5 ಕಳೀರಿ, 3 D ಆಗ್ತದೆ. ಓಕೆನಾ? N ಎಷ್ಟು ಕೊಟ್ಟರು? 26 ಕೊಟ್ಟರು. ಪದ ಕಂಡುಹಿಡಿಬೇಕಾದ್ರೆ AN ಸೂತ್ರ ಹಾಕಬೇಕು. ಓಕೆನಾ? ಏನದ? AN ಈಜ್ಕೊಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಬೆಲೆ ತುಂಬ್ರಿ. A ಅಂದರೆ 5, N ಅಂದರೆ 26, D ಅಂದರೆ 3. ಓಕೆನಾ? ಆವಾಗ ಇದನ್ನು ಸರಿಯಾಗಿರ್ತಕ್ಕಂಥ ಲೆಕ್ಕವನ್ನು ಮಾಡಿ. ಸೊ ಲೆಕ್ಕ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ 5 ಪ್ಲಸ್ 25 ಗುಣಿಸು 3. 5 ಪ್ಲಸ್ 75 ಅಂದರೆ 80 ಬರ್ತದೆ. 80 ಏನಾಗಿರ್ತದೆ? 26ನೇ ಪದ ಆಗಿರ್ತದೆ ಅನ್ನೋದನ್ನು ನೀವು ಬರೀಬಹುದು. ಇದು ಪದಗಳನ್ನು ಕಂಡುಹಿಡಿತಕ್ಕಂಥ ಈಜಿ ಲೆಕ್ಕ. ಇನ್ನು ಪದಗಳ ಮೊತ್ತವನ್ನು ಕಂಡುಹಿಡಿದಕ್ಕೆ ಹೋಗೋಣ. ಸೊ ಪದಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ನಾವು SN ಸೂತ್ರ ಹಾಕಬೇಕು, ಕಲಿತಿರಬೇಕು. ಏನು ಶ್ರೇಣಿ ಅದ? 3 + 7 + 11 ಅದ. ಮೊದಲ 10 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಶ್ರೇಣಿ ಬರ್ಕೋರಿ. 3 + 7 + 11 .. ಇದರಲ್ಲಿ 3 A ಆಗಿರ್ತದೆ ಮೊದಲ ಪದ. 7ರಲ್ಲಿ 3 ಕಳೆದ್ರೆ 4, ಸಾಮಾನ್ಯ ವ್ಯತ್ಯಾಸ D ಆಗಿರ್ತದೆ. SN ಎಷ್ಟದ? 10 ಅದ. ನಾವು S10 ಅನ್ನು ಕಂಡುಹಿಡಬೇಕಾಗದ.
ಸೂತ್ರ ಹಾಕೋರಿ ಎಸ್ ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅವಾಗ ಎನ್ ಅಂದರೆ ಎಷ್ಟದ 10 ಅದ, 10ಕ್ಕೆ 10 ಬರೀರಿ. ಎ ಅಂದರೆ 3 ಅದ, ಎನ್ ಅಂದ್ರೆ 10 ಅದ, ಡಿ ಅಂದರೆ 4 ಅದ. ಅವುಗಳನ್ನ ಬೆಲೆಯನ್ನು ತುಂಬಿದಾಗ 5 × 48 ಎಸ್ ಟೆನ್ ಈಕ್ವಲ್ ಟು 210 ಅಂತ ಬರೀಬೇಕು. ಸ್ವಲ್ಪ ಇಲ್ಲಿ ನೀವು ಏನು ಮಾಡಬೇಕು, ಗುಣಿಸು ಭಾಗಿಸು ಕೂಡಿಸು ಇವುಗಳನ್ನು ಮಾಡೋದನ್ನು ಈಸಿಯಾಗಿ ಕಲ್ತ್ಕೊಳ್ಬೇಕು. ಓಕೆನಾ? ಅಂದರೆ ಮಾತ್ರ ಕೆಲಸ ಆಗೋದು. ಇಷ್ಟು ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಇನ್ನಷ್ಟು ಲೆಕ್ಕಗಳನ್ನು ಬೇರೆ ವಿಡಿಯೋದೊಂದಿಗೆ ತರ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಒಳ್ಳೆಯದಾಗಲಿ.